ಕೇಂದ್ರದ ಪಕ್ಷದ ಶಿಸ್ತು ಸಮಿತಿಯವರು ನಿನ್ನೆ ಪಕ್ಷ ವಿರೋಧಿ ಚಟುವಟಿಕೆಗಳು, ಪಕ್ಷದ ವಿರುದ್ಧ ಹೇಳಿಕೆ ನೀಡುವ ಬಗ್ಗೆ ಯತ್ನಾಳ್ ಅವರಿಗೆ 6 ವರ್ಷದ ಕಾಲ ಅವರನ್ನು ಪಕ್ಷದಿಂದ ಅಮಾನತು ಮಾಡಲಾಗಿದೆ. ನನ್ನನ್ನು ಸೇರಿ ಯಾರೇ ಇರ್ಬೋದು, ಪಕ್ಷದ ಶಿಸ್ತು, ಪಕ್ಷದ ವಿಚಾರಗಳ ಬಗ್ಗೆ ಯಾರಿಗೂ ಕೂಡ ವೈಯಕ್ತಿಕ ಹೇಳಿಕೆ ಕೊಡಲಿಕ್ಕೆ ಅಧಿಕಾರಗಳಿರುವುದಿಲ್ಲ. ಅದರಲ್ಲಿ ಯತ್ನಾಳ್ ಅವರು ಪದೇ ಪದೇ ಕಳೆದ 1 ವರ್ಷದಿಂದ ಪದೇ ಪದೇ ಹೇಳಿಕೆಗಳನ್ನು ಕೊಡುವುದನ್ನು ಕೇಂದ್ರ ಸರ್ಕಾರ, ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಅವರನ್ನು ಕರೆದು ಮನವರಿಕೆ ಮಾಡಿದ್ದಾರೆ, ಶೋಕಾಸ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಮೀರಿ ಕೂಡ ಯತ್ನಾಳ್ ಅವರು ಯಾವುದೇ ಸುಧಾರಣೆ ಆಗದ ರೀತಿಯಲ್ಲಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುಶಃ ಯತ್ನಾಳ್ ಅವರು ಕೂಡ ಒಬ್ಬ ಹಿರಿಯ ನಾಯಕರು, ಅವರು ಕೂಡ ಅರ್ಥ ಮಾಡಬೇಕಿತ್ತು ಪಕ್ಷದ ಸಿದ್ಧಾಂತ, ಪಕ್ಷದ ಆಚಾರ ವಿಚಾರಗಳಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕಾಗುವುದನ್ನು ಅವರು ತಿಳಿದುಕೊಳ್ಬೇಕಿತ್ತು. ಆದರೆ ಇವತ್ತು ಅವರ ತಪ್ಪು ಅವರಿಗೆ ಅರಿವಾಗಿರ್ಬೋದು, ಅದರಿಂದಾಗಿ ಅದನ್ನು ತಪ್ಪನ್ನು ಅರಿತುಕೊಂಡು ಸುಧಾರಣೆ ಆಗೋ ಕೂಡ ಅವಕಾಶಗಳು ಉಂಟು. ಅದರಿಂದಾಗಿ ರಾಜ್ಯಾಧ್ಯಕ್ಷರು ಪಕ್ಷದ ರಾಜ್ಯದ ವ್ಯವಸ್ಥೆಗೆ ಸುಪ್ರೀಂ ಯಾರೇ ಇರ್ಬೋದು. ಅದರಿಂದಾಗಿ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರು, ಜಿಲ್ಲೆಗೆ ಜಿಲ್ಲಾಧ್ಯಕ್ಷರು, ಏನೇ ವ್ಯತ್ಯಾಸಗಳಿದ್ದರೂ ಕೂಡ ಅದಕ್ಕೆ ಆದ ಒಂದು ವೇದಿಕೆ, ಅದಕ್ಕೆ ಆದ ಒಂದು ವ್ಯವಸ್ಥೆಗಳಿದೆ. ಅದರಿಂದಾಗಿ ಯಾರೇ ಇರ್ಬೋದು, ರಾಜ್ಯಾಧ್ಯಕ್ಷ ನಮಗೆ ರಾಜ್ಯಾಧ್ಯಕ್ಷರ ಬಗ್ಗೆ ಯಾರೇ ಕೂಡ ಆ ರೀತಿ ಹಗುರವಾಗಿ ಮಾತಾಡಿದ್ರು ನಾವು ಸಹಿಸುವುದಿಲ್ಲ. ಖಂಡಿತವಾಗಿಯೂ ನಾವು ರಾಜ್ಯಾಧ್ಯಕ್ಷರ ಪರವಾಗಿರ್ತೀವಿ. ಏಕೆಂದರೆ ಪಕ್ಷದ ನಿರ್ಧಾರಗಳು, ಪಕ್ಷದ ಸೂಚನೆ ಮೇರೆಗೆ ರಾಜ್ಯಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿರ್ತಾರೆ.